ಕಾರ್ಯಕ್ರಮ ಬಹಳ ಯಶಸ್ವಿ ಮಾಡಿದ್ರೆ ತುಂಬಾ ಡಿಸಿಪ್ಲಿನ್ ಆಗಿದೆ, ಬಹಳ ಖುಷಿ ಪಟ್ಟಿದ್ದಾರೆ. ನಾವು ಬಹಳಷ್ಟು ಸೀನಿಯರ್ ಇದ್ದೀರಾ ಕಾರ್ಯಕ್ರಮದ ಬಗ್ಗೆ ತಾವು ಹೇಳಿ ಸರ್. ಇದು ಈ ಕಾಲೇಜು ಉದ್ಘಾಟನೆಯಾಗಿ 69 ವರ್ಷಗಳಾಗಿದೆ. ಇದು ಆಕ್ಚುಲ್ ಆಗಿ ನಮ್ಮ ಕರ್ನಾಟಕದ ಒಂದು ಹೆಮ್ಮೆಯ ಕಾಲೇಜು ಅಂತ ಹೇಳ್ಬೇಕು. ಹಿಂದೆ ಎಲ್ಲ ಈ ಪಶುವೈದ್ಯಕೀಯ ವಿಜ್ಞಾನ ಏನಾದ್ರು ನಾವು ಕಲಿಬೇಕು ಅಂತಿದ್ರೆ ಬಾಂಬೆಗೆ ಹೋಗ್ಬೇಕಾಗಿತ್ತು, ಅಥವಾ ತಮಿಳುನಾಡು ಅಂದ್ರೆ ಚೆನ್ನೈನಲ್ಲಿ ಆವಾಗ ಇದ್ದದ್ದು, ಮಡ್ರಾಸ್ನಲ್ಲಿ. ಇವಾಗ ಇಲ್ಲೇ ಇರೋದ್ರಿಂದ ಬಹಳಷ್ಟು ಜನಕ್ಕೆ ಅನುಕೂಲ ಆಗಿದೆ. ಆವಾಗ ನಾವೆಲ್ಲ ಕಲಿತಿರ್ಬೇಕಾದ್ರೆ ಒಂದೇ ಕಾಲೇಜ್ ಇದ್ದದ್ದು, ಬೆಂಗಳೂರು ವೆಟರ್ನರಿ ಕಾಲೇಜ್ ಒಂದೇ. ಇದು ಹಿಂದೆ ಕೃಷಿ ವಿಶ್ವವಿದ್ಯಾನಿಲಯದ ಒಳಪಟ್ಟಿತ್ತು. ನಂತರ ಇದು ಪಶುವೈದ್ಯಕೀಯ ವಿದ್ಯಾಲಯ ವಸ್ತೆ ಇದೇ ವಿಶೇಷವಾಗಿ ಆದ್ಮೇಲೆ ಇದ್ರದ್ದೇ ಆದ ಒಂದು ಛಾಪ ಮೂಡಿಸಿದೆ. ಸಾಕಷ್ಟು ಜನ ಪ್ರತಿ ವರ್ಷನೂ ವಿದ್ಯಾರ್ಥಿಗಳು ಇಲ್ಲಿ ಸೇರಿ ಸಾಕಷ್ಟು ಉಪಯೋಗವಂತ ಕೆಲಸಗಳು ಆಗ್ತಾ ಇದಾವೆ. ಮತ್ತೆ ಈಗಾಗಲೇ 6 ಕಾಲೇಜ್ ಆಗಿ 7ನೇ ಕಾಲೇಜಿಗ ಇದ್ರಲ್ಲಿ ನಡೀತಾ ಪ್ರಾರಂಭ ಆಗಿದೆ. ಒಳ್ಳೊಳ್ಳೆ ಅವಕಾಶಗಳು ತುಂಬಾ ಇದೆ ಇಲ್ಲಿ. ಇದು ಜೊತೆಗೆ ಏನಂತ ಇಲ್ಲಿ ಕಲಿತವರು ಪಶುಪಾಲನೆ ಇಲಾಖೆ ಅಲ್ಲದೆ ಬ್ಯಾಂಕ್ ನಲ್ಲಿ ಉದ್ಯೋಗ ಮಾಡ್ತಾರೆ, ಮತ್ತೆ ಜೀವ ವಿಮಾ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾರೆ, ಮತ್ತೆ ಹೊಸಷ್ಟು ಈಗ ಪೋಲ್ಟ್ರಿ ಫಾರ್ಮ್ಸ್ಗಳಾಗ್ಲಿ ಅಥವಾ ಬೇರೆ ಬೇರೆ ಸೆಕ್ಟರ್ಗಳೆಲ್ಲ ಕೆಲಸ ಮಾಡ್ತಿದ್ದಾರೆ. ಉದ್ಯೋಗ ಅವಕಾಶಗಳು ಜಾಸ್ತಿ ಇದೆ. ಜೊತೆಗೆ ಏನು ಅಂತಂದ್ರೆ ಇವರು ಮಾಡ್ತಕ್ಕಂಥ ಕೆಲಸ ಶ್ರಮ ವಹಿಸ್ಬೇಕು. ಜೊತೆಗೆ ಏನಂತಂದ್ರೆ ಒಂದು ಮನುಷ್ಯತೆ ಮಾನವೀಯ ಇಟ್ಟು ಒಂದು ಮೂಕ ಪ್ರಾಣಿ ಸೇವೆ ಮಾಡ್ತಿದೀವಿ ಅಂತ ಅನ್ನೋ ಒಂದು ಇಟ್ಕೊಂಡು ಮಾಡಿದ್ರೆ ಮಾತ್ರ ಖಂಡಿತ ಒಳ್ಳೇದಾಗುತ್ತೆ. ಅದ್ ಯಾವತ್ತಿದ್ರು ಅದು ಪ್ರತಿಫಲ ಸಿಗುತ್ತೆ ಅನ್ನೋಕೆ ಒಂದೇ ಸಣ್ಣ ಎಕ್ಸಾಂಪಲ್ ಅಂದ್ರೆ ನನ್ ಮಗ ಇಲ್ಲೇ ಇದ್ದಾನೆ, ಪಾಪ ನಾವು ಶ್ರಮ ಪಟ್ಟು ಮಾಡೋದಕ್ಕೆ ನಾವು ಮಾಡೋದಕ್ಕೆ. ಈಗ ಇವನು ಅಮೆಝಾನ್ ನಲ್ಲಿ ಕೆಲಸ ಮಾಡ್ತಾ ಇರೋದು, ಕಳೆದ 10 ವರ್ಷಗಳಿಂದ US ಅಲ್ಲಿದ್ದ, ಈಗ ಲಾಸ್ಟ್ ಇಯರ್ ಇಲ್ಲಿ ಬಂದಿದ್ದಾನೆ. ಅಂದ್ರೆ ನಾವು ಮಾಡಿದ ಪ್ರತಿಫಲ ಎದುರುಗಡೆನೆ ಇದೆ. ನಾವು ಮಾಡೋದು ಅಷ್ಟು ಮಾತ್ರ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ನಾವು ಸೀನಿಯರ್ ದೊಡ್ಡವರು ಇದ್ದೀರಾ. ಇನ್ನೊಂದು ವಿಷಯ ಸರ್, ಯಂಗ್ಸ್ಟರ್ಸ್ ಬಹಳಷ್ಟು ಯಂಗ್ಸ್ಟರ್ಸ್ ಹೆಣ್ಮಕ್ಳು ಗಂಡ್ಮಕ್ಳು ಈ ಒಂದು ವೈದ್ಯಕೀಯ ಕ್ಷೇತ್ರಕ್ಕೆ ಬಂದು ಬಹಳ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ಒಂದು ಯೋಜನೆ ಏನ್ ಹೇಳ್ತೀರಾ ಸರ್? ಯೋಜನೆ ಕೇಳೋದು ಒಂದೇನೆ, ನಾವು ಅವ್ರು ಏನ್ ಕೊಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ನಾ ಏನ್ ಮಾಡ್ತೀನಿ ಅನ್ನೋದು ಮುಖ್ಯ. ಅದು ಮುಖ್ಯವಾಗಿರ್ಬೇಕು ನಮ್ಮ ಮನಸ್ಸಿನಲ್ಲಿ. ಮನಸ್ಪೂರ್ವಕವಾಗಿ ನಾನು ಏನ್ ಆ ಪ್ರಾಣಿಗಳಿಗೆ ಏನ್ ಸೇವೆ ಸಲ್ಲಿಸ್ತಾ ಇದ್ದೀನಿ, ಆ ಸೇವೆ ಆಮೇಲೆ ಅವ್ರು ಕೊಡುದು ಬಿಡುದು ಇಸ್ಕೊಂಡು ನೆಕ್ಸ್ಟ್ ಅದು ಮುಂದಕ್ಕೆ ಅದನ್ನ ನಾವು ಮಾಡ್ದಂದ್ರೆ ಯಾವತ್ತೂ ಅದು ಪ್ರತಿಫಲ ಅಂತ ಖಂಡಿತವಾಗಿ ಇರುತ್ತದೆ. ಇವತ್ತು ಅವ್ನು ಕೊಡ್ಲಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಬಾರ್ದು, ಯಾವ್ದೋ ಒಂದು ರೂಪದಲ್ಲಿ ಬಂದೇ ಬರ್ತದೆ. ಅವ್ನು ಕೊಡ್ಲಿಲ್ವಲ್ಲ ಅಂತ ಮನಸ್ಸಿಗೆ ಬೇಜಾರು ಮಾಡ್ಕೋಬಾರ್ದು. ನಾವು ಮಾಡ್ಕೊಂಡಿದ್ರೆ ಖಂಡಿತವಾಗಿ ಒಳ್ಳೇದಾಗುತ್ತೆ. ಸರ್ ಹಿಂದೆ ಒಂದು ವಿಚಾರ ಸರ್, ಈ ಸೃಷ್ಟಿಲಿ ಇಡೀ ಭೂಮಂಡಲದಲ್ಲಿ ಎಷ್ಟು ಕೋಟಿ ದೇವರಿಗೆ ಗೊತ್ತಿಲ್ಲ. ಆ ದೇವರಿಗೆ ನೀವು ಸೇವೆ ಮಾಡ್ತಾ ಇದ್ದೀರಾ, ಭಗವಂತನಿಗೆ ಸೇವೆ ಮಾಡ್ತಾ ಇದ್ದೀರಾ. ಇವಾಗಿನ ಯಂಗ್ಸ್ಟರ್ಸ್ ಸೇವೆ ಮಾಡ್ತಾ ಇದಾರೆ. ಈ ಭಗವಂತನ ಸೇವೆ ಏನ್ ಹೇಳ್ತೀರಾ ಸರ್? ಭಗವಂತನ ಸೇವೆ ನಾವು ನೂರಾರು ದೇವರುಗಳನ್ನ ನೀವು ಹೇಳ್ದಂಗೆ ನಾವು ಪೂಜೆ ಮಾಡ್ತಿದೀವಿ. ಅದು ಸಿಕ್ಕಿರೋದು ನಮ್ಗೆ ನಿಜವಾದ ಪುಣ್ಯ. ನಾವು ಇದು ಅವು ಗೋಡೆ ಮೇಲೆ ಚಿತ್ರದಲ್ಲೋ ಅಥವಾ ಒಂದು ಸ್ಟ್ಯಾಚ್ಯೂನ ಒಂದು ವಿಗ್ರಹನ ಇಟ್ಕೊಂಡು ನಾವು ಮಾಡ್ತೇವೆ. ಇದು ನಮಗೆ ಸಿಗುತ್ತಲ್ಲ, ಅದು ಜೈವಂತವಾಗಿ ನಮಗೆ ಇದಾಗಿ ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥದ್ದು. ಆಕ್ಚುಲ್ ಆಗಿ ಇಂಥವು ಹಲವಾರು ನಿರ್ದೇಶನಗಳನ್ನ 35 ವರ್ಷ ಸರ್ವಿಸ್ ನಲ್ಲಿ ನಾನು ನೋಡ್ಬಿಟ್ಟಿದ್ದೀನಿ, ನೋಡಿ ಸಂತೋಷ ಪಟ್ಟಿದ್ದೀನಿ. ಎಷ್ಟು ಸಾಧ್ಯವೋ ಅಷ್ಟು ನನ್ನ ಕೈನಲ್ಲಿ ಆದಷ್ಟು ಮ್ಯಾಕ್ಸಿಮಮ್ ಇದು ಮಾಡಿ. ನಾನು ಯುವಕರಲ್ಲಿ ಹೇಳೋದೇನು ಅಂತಂದ್ರೆ ಒಳ್ಳೆ ಕೆಲಸ ಮಾಡಿ, ಯಾವತ್ತಿದ್ರು ಅದು ಒಳ್ಳೇದಾಗಿ ಆಗುತ್ತೆ, ಪ್ರತಿಫಲ ಅಂತ ಖಂಡಿತ ಸಿಗುತ್ತೆ.